everyone, welcome back to Banking Kannadati. Finally SBI Clerk 2026 ನೋಟಿಫಿಕೇಶನ್ ರಿಲೀಸ್ ಆಗಿದೆ ಆ್ಯಂಡ್ ಈ ಸತಿ ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಹಾಗೆ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಸಿಕ್ಕಿದೆ, ಲಾಸ್ಟ್ ಇಯರ್ ಎಷ್ಟಿತ್ತು, ಈ ಸತಿ ಎಷ್ಟು ಜಾಸ್ತಿ ಇದೆ ವೇಕೆನ್ಸಿ, ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಹಾಗೆ ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ, ಈ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಬೇಕಾಗಿರುವ ಪ್ರತಿಯೊಂದು ಇಂಪಾರ್ಟೆಂಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಕೂಡ SBI ಕ್ಲರ್ಕ್ 2026ಗೆ ಪ್ರಿಪೇರ್ ಮಾಡ್ತಾಯಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ preliminary examination will be conducted tentatively in the month of the September. ಪ್ರಿಲಿಮ್ಸ್ ಎಕ್ಸಾಮು ಸೆಪ್ಟೆಂಬರ್ ಮಂತಲ್ಲಿ ಆಗುತ್ತೆ. ತುಂಬ ಜನ ಡೇಟ್ ಲೈಕ್ ಈ ವೆಬ್ಸೈಟಲ್ಲಿ ಕೆರಿಯರ್ ವೆಬ್ಸೈಟಲ್ಲಿ ನೋಡಿದ್ರೆ ಡೇಟ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಸೆಪ್ಟೆಂಬರ್ 2026ಗೆ ಪ್ರಿಲಿಮ್ಸ್ ಆಗುತ್ತೆ ಆ್ಯಂಡ್ ನವೆಂಬರಲ್ಲಿ ಮೇನ್ಸ್ ಆಗುತ್ತೆ ಆ್ಯಂಡ್ ಡಿಸೆಂಬರ್ ಎಂಡ್ ಅಥವಾ ಜಾನ್ವರಿ ಹಾಗೆ ರಿಸಲ್ಟ್ ಬರುತ್ತೆ ಇದ್ರದ್ದು. ವೇಕೆನ್ಸಿ ನೋಡೋದಾದರೆ ಫಸ್ಟು ನಾನು ನಮ್ಮದು ಕರ್ನಾಟಕದ ಹೇಳ್ತೀನಿ. ಸೊ ಟೋಟಲ್ 760 ವೇಕೆನ್ಸಿ ಇದೆ. ಲಾಸ್ಟ್ ಇಯರ್ 200 ಸಮಥಿಂಗ್ ಅಷ್ಟೇ ವೇಕೆನ್ಸಿ ಇದ್ದಿದ್ದು ಆ್ಯಂಡ್ ಅದ್ರ ಲಾಸ್ಟ್ ಇಯರ್ ತೊಗೊಂಡ್ರೆ 250 ವೇಕೆನ್ಸಿ ಅಷ್ಟೇ ಇದ್ದಿದ್ದು. ಜನರಲ್ ಕ್ಯಾಟಗರಿಗೆ ಬರೀ 5 ವೇಕೆನ್ಸಿ ಇತ್ತು ಅದ್ರ ಲಾಸ್ಟ್ ಇಯರ್ 2024ಅಲ್ಲಿ. ಸೊ ಈ ಸತಿ 760 ವೇಕೆನ್ಸಿ ಇದೆ, ಒಳ್ಳೆ ವೇಕೆನ್ಸಿ ಇದೆ. ಜನರಲ್ ಕ್ಯಾಟಗರಿಗೆ 305, EWCಗೆ 76, OBCಗೆ 205, STಗೆ 53, SCಗೆ 121 ವೇಕೆನ್ಸಿ ಇದೆ. ಟೋಟಲ್ 760 ವೇಕೆನ್ಸಿ. ಇದರಲ್ಲಿ ಆಂಧ್ರದವರಿಗೆ ವೇಕೆನ್ಸಿ ಇಲ್ಲ, ಅಫ್ಕೋರ್ಸ್ ಅವರು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾರೆ. ನೆಕ್ಸ್ಟು ಬಿಕಾಸ್ ಅವ್ರಿಗೆ ಆಪ್ಷನ್ ಇಲ್ಲ, ಅವರು ಇಲ್ಲದಿದ್ರೂ ವೇಕೆನ್ಸಿ ಇದ್ದರೂ ಇಲ್ಲದಿದ್ರೂ ಕರ್ನಾಟಕಕ್ಕಂತೂ ಅವ್ರು ಅಪ್ಲೈ ಮಾಡ್ತಾಯಿದ್ರು. ಸೊ ಅವರು ಅಪ್ಲೈ ಮಾಡ್ತಾರೆ. ನೆಕ್ಸ್ಟು ತಮಿಳ್ನಾಡು 1410, ಇದು ಕೂಡ ಚೆನ್ನಾಗಿದೆ ತಮಿಳ್ನಾಡಲ್ಲಿ. ಒಡಿಶಾದಲ್ಲೂ ಚೆನ್ನಾಗಿದೆ. ತೆಲಂಗಾಣದಲ್ಲಿ 260 ವೇಕೆನ್ಸಿ ಇದೆ, ಬಟ್ ಆಂಧ್ರದಲ್ಲಿ ವೇಕೆನ್ಸಿ ಇಲ್ಲ. ಕೆಲವು ಸ್ಟೇಟಿಗೆ ವೇಕೆನ್ಸಿ ಇಲ್ಲ. ಐ ಥಿಂಕ್ ಹರಿಯಾಣಕ್ಕೂ ವೇಕೆನ್ಸಿ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ವೇಕೆನ್ಸಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ 2024ಅಲ್ಲಿ ಫುಲ್ ನಾರ್ತಲ್ಲೇ ಮಹಾರಾಷ್ಟ್ರ, UP, ಹರಿಯಾಣ, ಸೊ ಈ ನಾರ್ತ್ ಸ್ಟೇಟಿಗೆ ತುಂಬ ವೇಕೆನ್ಸಿ ಕೊಟ್ಬಿಟ್ಟಿದ್ರು. ಐ ಥಿಂಕ್ 13,000 14,000 ಎಷ್ಟು ವೇಕೆನ್ಸಿ ಇತ್ತು 2024ಅಲ್ಲಿ. ಆವಾಗ ನಮ್ಮದು ಸೌತಲ್ಲಿ ಯಾವ ಸ್ಟೇಟಿಗೂ ವೇಕೆನ್ಸಿ ಕೊಟ್ಟಿರಲಿಲ್ಲ, ಜಸ್ಟ್ 50, 40 ಇದೇ ಥರ ವೇಕೆನ್ಸಿ ಕೊಟ್ಟಿದ್ರು. ಈ ಸತಿ ತುಂಬ ಚೆನ್ನಾಗಿರೋ ವೇಕೆನ್ಸಿಗೆ ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಬ್ಯಾಕ್ಲಾಗ್ ವೇಕೆನ್ಸಿ ಅಂತ ಆಲ್ರೆಡಿ ಬಿಟ್ಟಿದ್ದಾರೆ, ನೀವು ನೋಡಿರ್ತೀರ. ಸೊ ಅದು ನಮ್ಮ ಕರ್ನಾಟಕ ಸ್ಟೇಟಿಗೆ SC ಮತ್ತು STಗೆ ಮಾತ್ರ ಇರೋದು ಆ ವೇಕೆನ್ಸಿ. ಯಾರೆಲ್ಲ AC ST ಇದ್ದೀರಾ, ನಿಮಗೆ ಒಳ್ಳೆ ಅಪರ್ಚುನಿಟಿ. ಸೊ ಅದನ್ನು ಅಪ್ಲೈ ಮಾಡ್ಬೋದು ನೀವು. ಇದರಲ್ಲೂ ವೇಕೆನ್ಸಿ ಇದೆ, ಅದರಲ್ಲೂ ವೇಕೆನ್ಸಿ ಇದೆ, ಅಪ್ಲೈ ಮಾಡ್ಬೋದು ನೀವು. ನೆಕ್ಸ್ಟು ಎಲಿಜಿಬಿಲಿಟಿ ಅಂತ ಬಂದರೆ ಏಜ್ ಲಿಮಿಟ್ ಅಂತ ಬಂದರೆ 20ಇಂದ 28 ಈ ಏಜ್ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಜನರಲ್ ಕ್ಯಾಟಗರಿಗೆ 28 ಲಾಸ್ಟ್, ಮತ್ತು OBC SC STಗೆ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಇದೆ. OBCಗೆ 3 years, SC STಗೆ 5 years. ಸೊ ಜನರಲ್ ಕ್ಯಾಟಗರಿಗೆ 28 years ಅಬೋವ್ ಇದ್ದರೆ ಅವ್ರು ಅಪ್ಲೈ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಅಂದರೆ ಗ್ರ್ಯಾಜುಯೇಷನ್ ಆಗಿರಬೇಕಷ್ಟೆ. ಸೊ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರ್, ಪ್ರಿಲಿಮ್ಸ್, ಮೇನ್ಸ್ ಮತ್ತು LPT ಇರುತ್ತೆ ಇದಕ್ಕೆ. ಸೊ ಎಲ್ಲ ಎಕ್ಸಾಮ್ ಕ್ಲರ್ಕ್ ಎಕ್ಸಾಮಿಗೆ ಹೇಗಾಗುತ್ತೆ ಹಾಗೆ ಇದಕ್ಕೂ ಪ್ರಿಲಿಮ್ಸ್, ಮೇನ್ಸ್, LPT ಇರುತ್ತೆ. ಪ್ರಿಲಿಮ್ಸಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್, ಕ್ವಾಂಟ್, ರೀಸನಿಂಗ್ ಇರುತ್ತೆ. ಅದರಲ್ಲಿ ಇಂಗ್ಲೀಷಿಗೆ 30 ಕ್ವಶನ್ 30 ಮಾರ್ಕ್ಸ್ 20 ಮಿನಿಟ್ಸ್ ಇರುತ್ತೆ. ಕ್ವಾಂಟಿಗೆ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್. ರೀಸನಿಂಗ್ಗೆ 35 ಕ್ವಶನ್ 35 ಮಾರ್ಕ್ಸ್ 20 ಮಿನಿಟ್ಸ್ ಇರುತ್ತೆ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದು ಫಸ್ಟು ಸೆಲೆಕ್ಷನ್ ಪ್ರೊಸೀಜರಲ್ಲಿ. ಸೆಲೆಕ್ಷನ್ ಫೇಸಲ್ಲಿ ಇದು ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಸೆಕೆಂಡು ಮೇನ್ಸ್ ಎಕ್ಸಾಮ್,
ಮೇನ್ಸಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂದರೆ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫೇರ್ಸ್ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ. ಸೊ ಇದರಲ್ಲಿ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ಸಲ್ಲಿ. ಬಟ್ ಇಲ್ಲಿ ತನಕನೂ SBI ಕ್ಲರ್ಕ್ ಆಗಲಿ IBPS ಕ್ಲರ್ಕ್ ಆಗಲಿ ಮೇನ್ಸಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಕೇಳಲ್ಲ. ನೀವು ಏನಾದ್ರು ಬರೀ SBI ಕ್ಲರ್ಕಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ IBPS ಕ್ಲರ್ಕಿಗೆ ಫೋಕಸ್ ಮಾಡ್ತಾ ಇದ್ದೀರಾ, SBI ಕ್ಲರ್ಕ್ ಮತ್ತು IBPS ಕ್ಲರ್ಕಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಂಪ್ಯೂಟರ್ ಅವೇರ್ನೆಸ್ ಓದಬೇಕಂತ ಇಲ್ಲ. ಬಿಕಾಸ್ ಮೇನ್ಸಲ್ಲಿ ಇದರಲ್ಲಿ ಕಂಪ್ಯೂಟರ್ ಏನು ಕೇಳಲ್ಲ, ಜಸ್ಟ್ ಅವ್ರು ಮೆನ್ಷನ್ ಮಾಡಿರ್ತಾರೆ. ನೀವು ಬೇಕಾದರೆ ಪ್ರೀವಿಯಸ್ ಇಯರ್ ಮೇನ್ಸ್ ಕ್ವಶನ್ಸನ್ನು ತೆಗೆದು ನೋಡ್ಬೋದು. ರೀಸನಿಂಗ್ ಈ ಸೆಕ್ಷನಲ್ಲಿ ಬರೀ ರೀಸನಿಂಗ್ ಎಬಿಲಿಟಿ ಮಾತ್ರ ಕೊಟ್ಟಿರ್ತಾರೆ, ಕಂಪ್ಯೂಟರ್ ಅವೇರ್ನೆಸ್ ಯಾವ ಕ್ವಶನ್ಸು ಕೇಳಿರಲ್ಲ. ಇದು ಮೇನ್ಸಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು LPT. SBI ಕ್ಲರ್ಕಲ್ಲಿ LPT ನೀಟಾಗಿ ಮಾಡ್ತಾರೆ. ಸೊ ಬೇರೆ ಸ್ಟೇಟ್ ಅವರು ಕನ್ನಡ ಗೊತ್ತಿದ್ದರೆ ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ಲಾಸ್ಟ್ ಟೈಮ್ ಐ ಥಿಂಕ್ ತುಂಬ ಜನನ ರಿಜೆಕ್ಟ್ ಮಾಡಿದರು IBPS ಕ್ಲರ್ಕಲ್ಲಿ. ನೀವು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಿಗೆ ಕೂಡ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟು LPTಗೆ ಹೋದರೆ ಅದಕ್ಕಿಂತ ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿದೆ ಸೊ ಆ ಸ್ಟೇಟಿಗೆ ಮಾತ್ರ ಅಪ್ಲೈ ಮಾಡಿ. ಕನ್ನಡ ಚೆನ್ನಾಗಿ ಗೊತ್ತಿದ್ದರೆ ಕನ್ನಡಕ್ಕೆ ಅಪ್ಲೈ ಮಾಡಿ, ಕರ್ನಾಟಕಕ್ಕೆ ಅಪ್ಲೈ ಮಾಡಿ. ಇದು LPT ಬಂದು ಯಾರೆಲ್ಲ 10th ಮತ್ತು 12th ಕನ್ನಡ ಸಬ್ಜೆಕ್ಟನ್ನು ತೊಗೊಂಡಿರ್ತೀರ ನಿಮಗೆ ಈ LPT ಅಪಿಯರ್ ಆಗಬೇಕಂತ ಇಲ್ಲ. ನೆಕ್ಸ್ಟು ಟೆಸ್ಟ್ ಪ್ಯಾಟರ್ನ್ ಬಂದು ನಾನ್ ವರ್ಬಲ್ ಟೆಸ್ಟ್ ಮತ್ತು ವರ್ಬಲ್ ಟೆಸ್ಟ್ ಇರುತ್ತೆ LPTಲಿ. ಅದರಲ್ಲೂ ಸೆಕ್ಷನ್ ಇರುತ್ತೆ, ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಅಂತ. ನಂಬರ್ ಆಫ್ ಪ್ಯಾಸೇಜಸ್ 3 ಇರುತ್ತೆ, ನಂಬರ್ ಆಫ್ ಕ್ವಶನ್ 15 ಇರುತ್ತೆ. ಮಾರ್ಕ್ಸ್ ಬಂದು 15 ಆ್ಯಂಡ್ 20. ಸೊ ಇದಿಷ್ಟು ಮಾರ್ಕ್ಸ್ ಇದರಲ್ಲಿ ಕೂಡ ಕ್ಲಿಯರ್ ಮಾಡಿಕೊಳ್ಬೇಕು ಫೈನಲ್ ಸೆಲೆಕ್ಷನಿಗೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನ ತೆಗಿಬೇಕು ಇದರಲ್ಲಿ LPTಲಿ. ನೆಕ್ಸ್ಟು ಇದು ಯಾರೆಲ್ಲ ಅಪ್ರೆಂಟೈಸ್ ಮಾಡಿದ್ದೀರಾ SBIಯಲ್ಲಿ ಅವರಿಗೆ 2.5% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದರೆ 200 ಮಾರ್ಕ್ಸ್ ಇರುತ್ತಲ್ವ ಮೇನ್ಸಲ್ಲಿ, ಅದರಲ್ಲಿ 5 ಮಾರ್ಕ್ಸ್ ಸಿಗುತ್ತೆ ಬೋನಸ್ ಮಾರ್ಕ್ಸ್ ಆಗಿ. ಕಂಪ್ಲೀಟ್ ಮಾಡಿರಬೇಕು 1 ಇಯರ್ ಕಂಪ್ಲೀಟಾಗಿ ಅಪ್ರೆಂಟೈಸ್ ಮಾಡಿದವರಿಗೆ ಈ ಒಂದು 5 ಮಾರ್ಕ್ಸ್ ಬೋನಸ್ ಸಿಗುತ್ತೆ ಇದರಲ್ಲಿ. ಅದರಲ್ಲೂ ಮೆನ್ಷನ್ ಮಾಡಿದ್ದಾರೆ ಡೇಟ್ 1/1/2022 ಅಂತ 31/8/2026. ಇದ್ರೊಳಗೆ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತೀರ 1 ಇಯರ್ ಅವರಿಗೆ ಮೇನ್ಸಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಸೊ ಇಲ್ಲಿ LPTದು ಯಾವ ಲ್ಯಾಂಗ್ವೇಜ್ ಬರಬೇಕು ಅಂತ ಇದೆ. ಎಕ್ಸಾಮಿನೇಷನ್ ಯಾವುದರಲ್ಲಿ ಇರುತ್ತೆ, ತುಂಬ ಜನ ಬೇರೆ ಒಂದು ನನ್ನ ಹಳೆ ವೀಡಿಯೋಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ದೀರಾ ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ. ಕರ್ನಾಟಕದಲ್ಲಿ ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡ ಈ 3ರಲ್ಲೂ ಇರುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟು ಸ್ಯಾಲ್ರಿ ಅಂತ ಬಂದರೆ ಮ್ಯಾಕ್ಸಿಮಮ್ 46,000 ಸಿಗುತ್ತೆ. ಸ್ಯಾಲ್ರಿ SBI ಕ್ಲರ್ಕಲ್ಲಿ ಅದರ ಜೊತೆ ಅಲೋವೆನ್ಸಸ್ ಎಲ್ಲ ಸಿಗುತ್ತೆ. ನೀವು ಯಾವುದಾದ್ರು SBI ಕ್ಲರ್ಕಿಂದು ಸ್ಯಾಲ್ರಿ ವಿಡಿಯೋ ನೋಡಿದರೆ, ಸ್ಲಿಪ್ ನೋಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ. ಬಿಕಾಸ್ ತುಂಬ ಜನ ಯೂಟ್ಯೂಬಲ್ಲಿ ಆಲ್ರೆಡಿ ಹಾಕಿದ್ದಾರೆ ಅವರಿಗೆ ಸಿಕ್ಕ ಸ್ಯಾಲ್ರಿ ಸ್ಲಿಪ್ಪನ್ನು. ಅದರಲ್ಲಿ ನೋಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಪ್ರೊಬೇಷನರಿ ಪೀರಿಯಡ್ ಇದರಲ್ಲಿ 6 ಮಂತ್ ಇರುತ್ತೆ. ನೆಕ್ಸ್ಟು ಎಕ್ಸಾಮ್ ಫೀಸ್ ಅಂತ ಬಂದರೆ 750 ರೂಪೀಸ್ ಎಕ್ಸಾಮ್ ಫೀಸ್. ಅದು ಜನರಲ್ OBC EWSಗೆ, SC ST ಅವರಿಗೆಲ್ಲ ಫ್ರೀ. ನೆಕ್ಸ್ಟು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಇಲ್ಲಿದೆ. ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ ಅಂದರೆ ಈಗ IBPS ಕ್ಲರ್ಕ್ ಇದೆ ಅಲ್ವಾ, ಸೊ ಅದೇ ಥರನೇ ಇರುತ್ತೆ. ಆಲ್ಮೋಸ್ಟ್ ಸೇಮ್ ಇರುತ್ತೆ ಕ್ಲರ್ಕ್ ಲೆವೆಲ್ ಅಂತಂದರೆ. ಆಲ್ರೆಡಿ ನೀವು IBPS ಕ್ಲರ್ಕ್ ನೋಟಿಫಿಕೇಷನ್ ಬಿಟ್ಟಿರೋದ್ರಿಂದ IBPS ಕ್ಲರ್ಕಿಗೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಅದೇ ಥರ ಅದೇ ಕ್ವಶನ್ ಲೆವೆಲ್ ಎಲ್ಲ ಸೇಮೇ ಇರುತ್ತೆ. ಸೊ ಹಾಗೆ ಪ್ರಿಪೇರ್ ಆಗ್ತಾ ಹೋಗಿ. ಇನ್ನೇನು ಇಲ್ಲ ಅನಿಸುತ್ತೆ. ಇದು ಹೇಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಇದೆ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರೈಟಿಂಗ್, ಡಿಕ್ಲರೇಷನ್ ಎಲ್ಲ ಯಾವ ಸೈಜಲ್ಲಿ ಇರಬೇಕು, ಡೈಮೆನ್ಷನ್, ಸೈಜ್ ಯಾವ ಥರ ಎಲ್ಲ ಇದೆ, ಇಲ್ಲಿ ಫುಲ್ ಇನ್ಸ್ಟ್ರಕ್ಷನ್ ಇದೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಇನ್ಸ್ಟ್ರಕ್ಷನ್ ಒಂದ್ಸತಿ ನೋಡಿ ಅಪ್ಲೈ ಮಾಡಿ.
ಐ ಥಿಂಕ್ ಈ ನೋಟಿಫಿಕೇಷನಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಹೇಳಿದ್ದೀನಿ ಅಂತ, ಇಂಪಾರ್ಟೆಂಟ್ ಏನೆಲ್ಲ ಇದೆ ಸೊ ಅದೆಲ್ಲದನ್ನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.